ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಶುರು ಮಾಡೋಣ. ಈಗ ಅರೌಂಡ್ ಟೈಮ್ ಆಗಲೇ 7:45 ಆಗಿತ್ತು. ಸೊ ನಾವು ಮನೆ ಬಿಟ್ಟಿದ್ದು ಆ್ಯಕ್ಚುಲಿ 6:30 ಏನೋ, 6:30 ಇಂದ 7:45ವರೆಗೂ ಹೀಗೇ ಟ್ರಾಫಿಕಲ್ಲಿ ಸಿಗಾಕೊಂಡಿದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ನಮ್ಮ ದೊಡ್ಡ ನಾದಿನಿ ಮನೆಗೆ ಹೋಗ್ತಾ ಇದ್ದೀವಿ. ನೋಡಿ ಎಷ್ಟು ಟ್ರಾಫಿಕ್ಕು ಅಂತ ಹೇಳಿದ್ರೆ ಹೆಬ್ಬಾಳು ಫ್ಲೇವರು ತುಂಬಾ ಟ್ರಾಫಿಕ್ ಇತ್ತು. ಮನೆಗೆ ಹೋಗಿ ಸೇರೋಷ್ಟರಲ್ಲಿ 8:15 ಅಂತಲೇ ಅನ್ಬೋದು. ಸೊ ನೋಡಿ ನಾವು ಹೋಗೋಷ್ಟರಲ್ಲಿ ಅವರು ಪಕೋಡ ಮತ್ತು ಪನ್ನೀರ್ ಕಬಾಬು ಎಲ್ಲ ರೆಡಿ ಮಾಡಿ ಇಟ್ಟಿದ್ರು. ಸೊ ಹೋಗಿದ ತಕ್ಷಣ ಬಿಸಿ ಬಿಸಿ ಕಾಫಿ ಕುಡ್ಕೊಂಡು ಪನ್ನೀರ್ ಕಬಾಬ್ ಜೊತೆ ಹಾಗೆ ಏನಂದರೆ ಪಕೋಡನೂ ಸಹ ತುಂಬ ಟೇಸ್ಟಿಯಾಗಿ ಮಾಡಿದರು ಅಂತಲೇ ಹೇಳ್ಬೋದು. ಸೊ ಎಲ್ಲ ಒಟ್ಟಿಗೆ ಇಟ್ಬಿಟ್ಟಿದ್ರು. ಆ ಕಡೆ ಪಕೋಡ, ಕರ್ಜಿಕಾಯಿ, ರವೆ ಉಂಡೆ ಪ್ರತಿಯೊಂದೂ ಸಹ ಎಲ್ಲನೂ ಸಹ ತಿನ್ಕೊಂಡು ಮಾತಾಡ್ಕೊಂಡು ಕೂತಿದ್ವಿ. ನಮ್ಮ ಬಾಬಾಜಿ ಬರಬೇಕಿತ್ತು. ಸೊ ವೆಯ್ಟ್ ಮಾಡಿಕೊಂಡು ಎಲ್ಲ ಕಾಫಿ ಕುಡ್ಕೊಂಡು ಮಾತಾಡ್ಕೊಂಡು ಇದ್ವಿ ಅಂತಲೇ ಹೇಳ್ಬೋದು. ಸಕ್ಕತ್ತಾಗಿತ್ತು ಅಂತಲೇ ಹೇಳ್ಬೋದು. ನಾನು ಆ್ಯಕ್ಚುಲಿ ಪನ್ನೀರ್ ತಿನ್ನಲ್ಲ, ನನಗೆ ಪನ್ನೀರ್ ಅಂದರೆ ಅಷ್ಟಕ್ಕಷ್ಟೇ. ಬಟ್ ಪನ್ನೀರ್ ಕಬಾಬ್ ಆಗಿರೋದ್ರಿಂದ ತುಂಬಾ ಟೇಸ್ಟಿಯಾಗಿ ಇದ್ರಿಂದ ನಾನು ಸಹ ಟೇಸ್ಟ್ ಮಾಡೇಬಿಟ್ಟು ಈರುಳ್ಳಿ ಹಾಕ್ಕೊಂಡು ಪನ್ನೀರ್ ಕಬಾಬ್ ತಿಂತಾಯಿದ್ರೆ ಸಕ್ಕತ್ತಾಗಿತ್ತು ಅಂತಲೇ ಹೇಳ್ಬೋದು. ಸೊ ಕುಕ್ಕಿಂಗಲ್ಲಿ ಎಕ್ಸ್ಪರ್ಟ್ಗಳು ಇವರೆಲ್ಲ ಎಲ್ಲ ಡಿಫ್ರೆಂಟಾಗಿ ಸಕ್ಕತ್ತಾಗಿ ಮಾಡ್ತಾರೆ. ಸೊ ಒಂದು ಕಡೆ ಪಕೋಡನೂ ಸಹ ರೆಡಿ ಆಗ್ತಿತ್ತು. ಕೊನೆಗೆ ನಮ್ಮ ಬಾವಾಜಿ ಬಂದರು. ಸೊ ಈಗ ರಾಖಿ ಕಟ್ಟುವಂತಹ ಸಮಯ. ಸೊ ಬನ್ನಿ ರಾಖಿನ ಕಟ್ಟೋಣ. ನೋಡಿ ಎಲ್ಲ ಪ್ಲೇಟು ಸಹ ರೆಡಿ ಮಾಡಿದ್ದೀವಿ. ಏನಿದು 2 ರಾಖಿ ಅಂತ ನೀವು ಯೋಚನೆ ಮಾಡ್ತಿರ್ಬೋದು. ಒಂದು ನಮ್ಮ ದೊಡ್ಡ ನಾದಿನಿ ರಾಘುಗೆ ಕಟ್ತಾ ಇರೋವಂತಹ ರಾಖಿ, ಇನ್ನೊಂದು ನಾವು ಬಾವಾಜಿಗೆ ನಾನು ಕಟ್ತಾ ಇರೋವಂತಹ ರಾಖಿ. ಮದುವೆ ಆಗಿ ಬಂದಾಗಲಿಂದನೂ ಸಹ ನಾನು ಅವರಿಗೆ ರಾಖಿ ಕಟ್ತಾ ಇದ್ದೀನಿ. ಅದೇ ಪದ್ಧತಿನೂ ಸಹ ಬಂದಿದೆ ಅಂತಲೇ ಹೇಳ್ಬೋದು. ಸೊ ಮೊದಲಿಗೆ ಅಕ್ಕ ತಮ್ಮನ ಸರದಿ. ನಾನು ಆಗಲೇ ಲಾಸ್ಟ್ ವಿಡಿಯೋಗಳಲ್ಲಿ ಹೇಳ್ದಂಗೆ ರಾಘು ಮಧ್ಯದವರು, ಇವರು ದೊಡ್ಡವರು, ಹಾಗೆ ಇನ್ನೊಬ್ಬರು ಅವತ್ತು ಕಟ್ಟಿದ್ರಲ್ಲ ಅವರು ಲಾಸ್ಟ್ ಅಂತಲೇ ಹೇಳ್ಬೋದು. ಸೊ ಎಲ್ಲ ರಾಖಿ ಕಟ್ಟಿ ಬ್ಲೆಸ್ಸಿಂಗ್ ಜೊತೆ ಸೊ ಕೊನೆಗೆ ಆರತಿನ ಮಾಡ್ತಾಯಿದ್ದಾರೆ. ನೋಡಿ ಈ ರೀತಿ ಇತ್ತು ಅಂತಲೇ ಹೇಳ್ಬೋದು. ಸೊ ಒಂಥರ ಫ್ಯಾಮಿಲಿ ಸಿಗೋದು ಅಪರೂಪ. ಸಿಕ್ಕಿದಾಗ ಈ ಥರ ಟೈಮ್ ಸ್ಪೆಂಡ್ ಮಾಡೋದು ಒಂಥರ ಖುಷಿ ಅಂತಲೇ ಹೇಳ್ಬೋದು. ಅದು ಏನೇ ಆಗಿರ್ಬೋದು, 2 ಅವರೋ ಅಥವಾ 3 ಅವರೋ ಒಟ್ಟಿನಲ್ಲಿ ಟೈಮ್ ಸ್ಪೆಂಡ್ ಮಾಡ್ತೀವಲ್ಲ ಅದೇ ಇರೋದು. ಬಟ್ ನಾವು ಎಲ್ಲೋದ್ರೂ ಈ ಥರನೇ ಸಂಜೆ ಮೇಲೆ ಎಲ್ಲ ಕೆಲಸ ಮುಗಿಸ್ಕೊಂಡು ಮಕ್ಕಳೆಲ್ಲ ಸ್ಕೂಲಿಂದ ಬಂದಮೇಲೆ ಮಕ್ಳ ಜೊತೆನೇ ಹೋಗೋದು. ಉಲ್ಲಾಸಕ್ಕಂತೂ ಇವ್ರ ಮನೆಗೆ ಹೋಗೋಕ್ಕೆ ತುಂಬಾ ಇಷ್ಟ. ಯಾಕಂದರೆ ಮಕ್ಕಳಿದಾರಲ್ಲ ಆಟ ಆಡಬೇಕು ಅಂತ. ಅವನಿಗಂತೂ ಮನಸ್ಸೇ ಇರಲಿಲ್ಲ ಮನೆಗೆ ಬರೋಕ್ಕೆ, ರಜಾ ಬೇರೆ ಇತ್ತು. ಸೊ ಆದರೂ ಪರವಾಗಿಲ್ಲ, ಅವರು ಮೊನ್ನೆಲ್ಲ ಫಂಕ್ಷನ್ ಮಾಡಿ ಸುಸ್ತಾಗಿರ್ತಾರೆ, ಹಬ್ಬ ಮಾಡಿ ಅಂತ ಹೇಳ್ಬಿಟ್ಟು ವಾಪಸ್ ಮನೆಗೆ ಕರ್ಕೊಬಂದ್ವಿ ನಾವು. ಸೊ ನೋಡಿ ಅಕ್ಕ ತಮ್ಮ ಎಲ್ಲ ಸ್ವೀಟೆಲ್ಲ ತಿಂದು ಈಗ ಆಶೀರ್ವಾದ ತೊಗೋತಿದ್ದಾರೆ ಅಂತಲೇ ಹೇಳ್ಬೋದು. ಸೊ ತಮ್ಮ ಆಗಿರೋದ್ರಿಂದ ಅಕ್ಕನ ಆಶೀರ್ವಾದ ತೊಗೋಬೇಕು. ಸೊ ಇಲ್ಲಿ ಪ್ಲೆಸ್ಸಿಂಗು ಸಹ ಮುಗೀತು. ಸೊ ಈಗ ನಮ್ಮ ಸರ್ದಿ ಅಂತ ಹೇಳಿದ್ರೆ ನಾನು ನಮ್ಮ ದಾಜಿಗೆ ಕಟ್ಟಬೇಕಾಗಿರೋಂತಹ ಸರ್ದಿ ಇದು. ಸೊ ಈಗ ಅವರೂ ಸಹ ಬಂದು ಕೂತ್ಕೋತಾರೆ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ನೀವೂ ಸಹ ಯಾರೆಲ್ಲ ನನ್ನ ಲಾಗ್ ನೋಡ್ತಾ ಇದ್ದೀರಾ, ಕಂಪ್ಲೀಟ್ ವೀಡಿಯೋನ ನೋಡಿ ಏನೆಲ್ಲ ಆಯಿತು ಅನ್ನೋದು ಸಹ ಲಾಗಲ್ಲಿ ಇರುತ್ತೆ. ನೀವೂ ಸಹ ಆವಾಗ ನಿಮಗೆ ಅರ್ಥ ಆಗುತ್ತೆ ಯಾವ ರೀತಿ ಇರುತ್ತೆ ಅನ್ನೋದು. ಹಾಗಿದ್ರೆ ಬನ್ನಿ ಇವಾಗ ನಾನು ಹೇಗೆ ರಾಖಿನ ಕಟ್ಟಿದೆ ಅನ್ನೋದನ್ನು ತೋರಿಸ್ತೀನಿ. ಸೊ ನೋಡಿ ಈಗ ನಮ್ಮ ಬಾವಾಜಿ ಕೂತಿದ್ದಾರೆ. ಈಗ ನನ್ನ ಸರದಿ ಅಂತ ಆಗಲೇ ಹೇಳಿದ್ನಲ್ಲ, ಸೊ ಅದೇ ರೀತಿ ಇವಾಗ ರಾಖಿನ ಕಟ್ಟುವಂತಹ ಸಮಯ. ಚೀಕುನ ಯಾರಾದರೂ ಒಬ್ರು ಇಟ್ಕೊಳ್ಳೇಬೇಕು. ಸೊ ಅದಕ್ಕೆ ನಮ್ಮ ನಾದಿನಿ ಇಟ್ಕೊಂಡಿದ್ರು. ಸೊ ನೋಡಿ ಈಗ ನಾನು ನವಿಲ್ ರಾಖಿನ ತಗೊಂಡಿದ್ದೆ. ನವಿಲ್ ರಾಖಿನ ಇಲ್ಲಿ ಕಟ್ತಾಯಿದ್ದೀನಿ. ಅದೇನೋ ನನಗೆ ಪಿಕಾಕ್ ಅಂದರೆ ತುಂಬಾ ಇಷ್ಟ. ಅದಕ್ಕೆ ಯಾವಾಗಲೂ ಆದಷ್ಟು ಪಿಕಾಕ್ನೇ ಸೆಲೆಕ್ಟ್ ಮಾಡ್ತೀನಿ ನಾನು. ಸೊ ನೋಡಿ ಈ ರೀತಿ ಕಟ್ಟಿ ಆಯಿತು. ಸೊ ನೋಡಿ ಈಗ ರಾಖಿ ಎಲ್ಲ ಕಟ್ ಆದಮೇಲೆ ಆರತಿ ಬೆಳಗುವಂಥ ಸಮಯ. ನೋಡಿ ನಾನು ಪಿಕಾಕ್ ತೋರಿಸ್ಲೇಬೇಕು ಅಂತ ಹೇಳ್ಬಿಟ್ಟು ತೋರಿಸ್ದೆ. ತುಂಬಾ ಕ್ಯೂಟ್ ಆಗಿದೆ ಅಲ್ಲ ರಾಖಿ. ಸೊ ಪಿಕಾಕ್ ರಾಖಿ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನನಗಂತೂ ತುಂಬಾ ಇಷ್ಟ ಆಯಿತು ರಾಖಿ. ಸೊ ಕೊನೆಗೆ ಈಗ ಸ್ವೀಟು ಆ ಪ್ಯಾಕೆಟಾ ಎಂಟಿ ಓಪನೇ ಮಾಡೋಕ್ಕಾಗ್ತಿರ್ಲಿಲ್ಲ. ಅದಕ್ಕೆ ನಮ್ಮ ದಾಜಿಗೆ ಕೊಟ್ಟೆ, ಅವ್ರು ಓಪನ್ ಮಾಡಿ ಕೊಡಿ ಅಂತ. ಸೊ ಕೊನೆಗೆ ಅವರೇ ಓಪನ್ ಮಾಡಿ ಕೊಟ್ಟರು. ಸೊ ಅಷ್ಟರಲ್ಲಿ ಆರತಿನ ಬೆಳಗ್ಬಿಡೋಣ ಅಂತ ಹೇಳಿ ಆರತಿನೂ ಸಹ ಬೆಳಗಿದ್ವಿ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ಏನೋ ಒಂದು ಖುಷಿ, ಹಬ್ಬದ ಕಳೆ ಅಂತಲೇ ಹೇಳ್ಬೋದು. ಹಬ್ಬದ ಕಳೆನೇ ಅದು, ಹಬ್ಬ ಅಂತಲ್ಲ. ಸೊ ರಕ್ಷಾಬಂಧನೂ ಸಹ ಹಬ್ಬದ ರೀತಿಯೇ ಸಹ ಇರುತ್ತೆ ಅಲ್ವಾ. ಸೊ ಕೊನೆಗೆ ಇಲ್ಲಿ ಆರತಿನ ಬೆಳಗ್ಗೆ ಹಾಡು ಹೇಳ್ಕೊಂಡು ತಮಾಷೆ ಮಾಡ್ಕೊಂಡು ನಾವು ಆರತಿ ಮಾಡ್ತಿರೋದು. ಅದನ್ನೆಲ್ಲ ಅಪ್ಲೋಡ್ ಮಾಡಿಲ್ಲ, ಹಾಗೆ ವಾಯ್ಸ್ ಓವರ್ ಕೊಡೋಣ ಅಂತ ಹೇಳ್ಬಿಟ್ಟು ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ಸೊ ಹಾಡು ಹೇಳ್ಕೊಂಡು ತರಲೆ ಮಾಡಿಕೊಂಡು ಆರತಿ ಮಾಡ್ತಾಯಿದ್ದು. ಏನೋ ಸಿಕ್ಕಾಗ ಜಾಲಿಯಾಗಿ ಮಾತಾಡಿಕೊಂಡು ಆರಾಮಾಗಿ ಇರ್ತೀವಿ, ಅದೇ ಒಂದು ಖುಷಿ ಅಂತಲೇ ಹೇಳ್ಬೋದು. ಸೊ ಕೊನೆಗೆ ಈಗ ಸ್ವೀಟ್ ಓಪನ್ ಮಾಡಿ ಕೊಡಿ ಅಂತ ಕೊಡ್ತಾಯಿದ್ದೀನಿ. ಆ ಸ್ವೀಟ್ ಹೇಳಿದ್ನಲ್ಲ ಲಾಸ್ಟಲ್ಲಿ, ಅದು ಓಪನ್ ಆಗೋದೇ ಇಲ್ಲ. ಕೊನೆಗೆ ಫಸ್ಟ್ ತೊಗೊಬಿಡೋಣ, ಸ್ವೀಟ್ ಲಾಸ್ಟಲ್ಲಿ ತಿನ್ನೋಣ ಅಂತ ಹೇಳ್ಬಿಟ್ಟು ಈ ರೀತಿ ಆಯಿತು ಅಂತಲೇ ಹೇಳ್ಬೋದು. ಸೊ ಒಟ್ಟಿನಲ್ಲಿ ರಕ್ಷಾಬಂಧನ
ಇದ್ರೂ ಸಹ ಈ ರೀತಿ ಒಂದು ಸ್ಪೆಷಲಾಗಿ ನಾವು ಸೇರಿಕೊಂಡು ಸೆಲೆಬ್ರೇಟ್ ಮಾಡ್ತೀವಿ, ಅದೇ ಒಂದು ಖುಷಿ. ಸೊ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ನೋಡಿ. ಅಲ್ಲೋಡಿ ನಮ್ಮ ಚೀಕು ಅಂತೂ ನಾನು ಏನು ಮಾಡ್ತೀನಿ ಅದೇ ಮಾಡಬೇಕು. ಅವನಿಗೆ ನಾನು ಎಲ್ಲ ಕಡೆ ವೀಡಿಯೋ ಮಾಡಿ ಅಭ್ಯಾಸ ಆಗಿ ಫೋನ್ ಇಟ್ಕೊಂಡು ಬರ್ತಾನೆ ಅವನು ವೀಡಿಯೋ ಮಾಡೋಕ್ಕೆ. ಹಾಯ್ ಗಾಯ್ಸ್ ಅಂತ ನೋಡಿ ನೀವು ಅಬ್ಸರ್ವ್ ಮಾಡ್ಬೋದು, ಅಲ್ಲೂ ಸಹ ನೋಡಿ ಕ್ಯಾಮ್ರಾ ಆನ್ ಮಾಡ್ಕೊಂಡು ಹಾಯ್ ಗಾಯ್ಸ್ ಅಂತಾನೆ. ಸೊ ಏನಪ್ಪ ಅವನಿಗೂ ನಂದೇ ಗಾಳಿ ಸುತ್ತಬಿಟ್ಟಿದೆ ಅಂತಲೇ ಹೇಳ್ಬೋದು ಆ ರೀತಿ. ಸೊ ಇದೇನೋ ಪ್ಯಾಕೆಟ್ MTRದು ಸಕ್ಕದಾಗಿತ್ತು ಮಾತ್ರ ಟೇಸ್ಟು. ನೀವು ಟ್ರೈ ಮಾಡಬೇಕು ಅಂತ ಹೇಳಿದ್ರೆ ಈ MTRದು ಹಲ್ವಾ ಟ್ರೈ ಮಾಡಿ. ಬಾಂಬೆ ಹಲ್ವಾ ಇದು ಸಕ್ಕದಾಗಿರುತ್ತೆ, ಟೇಸ್ಟಿಯಾಗಿತ್ತು. ಸೊ ನಾರ್ಮಲ್ ಅಂಗಡಿಗಳಲ್ಲಿ ಸಿಗೋದಕ್ಕಿಂತ ತುಂಬಾ ಟೇಸ್ಟ್ ಅಂತಲೇ ಹೇಳ್ಬೋದು. ಸೊ ಇದೆಲ್ಲ ಆದಮೇಲೆ ಊಟಕ್ಕೂ ಸಹ ಒಂದು ಕಡೆ ರೆಡಿ ಆಯಿತು. ರಾಗು ಮುದ್ದೆ ಕೇಳಿದ್ರು ಅಂತ ಹೇಳ್ಬಿಟ್ಟು ಮುದ್ದೆನ ರೆಡಿ ಮಾಡ್ತಾಯಿದ್ರು ನಮ್ಮ ನಾದಿನಿ. ಅದರ ಒಂದು ಕ್ಲಿಪ್ಪಿಂಗ್ ಇದು. ಸೊ ನೋಡಿ ರಾಗುಗೆ ಮಾತ್ರ ಇದು ಚೋಟ ಮುದ್ದೆ. ಸೊ ಕೊನೆಗೂ ನಾನು ತಿನ್ನೋ ಥರ ಆಗೋಯ್ತು, ಅಷ್ಟಪ್ಪ ಮುದ್ದೆ ಮಾಡಿದರು ಅವರು. ಸೊ ಇನ್ನು ಮಿಕ್ತವರೆಲ್ಲ ರೈಸು ಅನ್ನ ಎಲ್ಲ ರೆಡಿ ಇತ್ತಲ್ಲ, ಆಗಲೇ ಬೋಂಡ ಎಲ್ಲ ತಿಂದಿದ್ವಿ. ಸೊ ಹೊಟ್ಟೆಗೆ ಊಟ ಬೇಡ ಅಂತ ಅನ್ನಿಸ್ತು, ಆದರೂ ಅವರು ಬಿಟ್ಟಿಲ್ಲ. ಇಷ್ಟು ದೂರ ಬಂದು ಊಟ ಮಾಡದೆ ಹೋಗ್ತೀರಾ ಅಂತ ಹೇಳಿ ಕೊನೆಗೆ ಊಟನೂ ಸಹ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಒಂದು ಕಡೆ ಮುದ್ದೆ ಹಾಗೆ ನುಗ್ಗೆಕಾಯಿ ಸಾರು, ಜೊತೆಗೆ ರೈಸು, ಬೋಂಡ, ಪಕೋಡ, ಸ್ವೀಟ್ಸು ಎಲ್ಲ ಕೊಟ್ಟಿದ್ರು. ಎಲ್ಲ ತಿಂದು ಹೊಟ್ಟೆ ತುಂಬೋಗಿತ್ತು ಅಂತಲೇ ಹೇಳ್ಬೋದು. ಸೊ ಇದಾಗಿತ್ತು ಇವತ್ತಿನ ಲಾಗು. ಎಲ್ರಿಗೂ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಆಲ್ಮೋಸ್ಟ್ ಫ್ಯಾಮಿಲಿ ಲಾಗ್ ಎಲ್ಲರೂ ಇಷ್ಟಪಡ್ತೀರಾ. ಸೊ ಯಾರೆಲ್ರಿಗೂ ನಂತರ ಈ ರೀತಿಯ ಹಾರ್ಲಿಕ್ಸ್ ತಿನ್ನೋಂಥ ಅಭ್ಯಾಸ ಇದೆ, ಯಾರಾದರೂ ಇದ್ದರೆ ಕಮೆಂಟ್ ಮಾಡಿ, ಓಕೆನಾ. ನನಗೆ ಹಾರ್ಲಿಕ್ಸು ಈ ಥರ ಬೂಸ್ಟು ಎಲ್ಲ ತಿನ್ನೋಕ್ಕೆ ತುಂಬ ಇಷ್ಟ. ಅದಕ್ಕೆ ಒಂದು ಕಪ್ಪಲ್ಲಿ ಹಾಕ್ಕೊಂಡು ಹಾರ್ಲಿಕ್ಸ್ ಮುದ್ದೆ ಆಗೋಷ್ಟರಲ್ಲಿ ತಿನ್ನೋಣ ಅಂತ ಹೇಳ್ಬಿಟ್ಟು ಹಾರ್ಲಿಕ್ಸ್ ತಿಂತಾಯಿದ್ದೆ. ನೀವು ಯಾರಾದರೂ ಈ ರೀತಿ ತಿಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಕೊನೆಗೆ ಈಗ ಊಟ ಮಾಡೋವಂಥ ಸಮಯ. ನಾವಿಬ್ಬರು ಊಟ ಮಾಡಲಿ ಅಂತ ಹೇಳ್ಬಿಟ್ಟು ಪಾಪ ಒಬ್ಬರು ದೊಡ್ಡವನಿಗೆ ತಿನ್ನಿಸ್ತಾಯಿದ್ರು, ನಮ್ಮ ಅಜ್ಜಿ ಚಿಕ್ಕವನಿಗೆ ತಿನ್ನಿಸ್ತಾಯಿದ್ರು. ನಮ್ಮ ಉಲ್ಲಾಸ ಕಷ್ಟಪಡ್ತಾನೆ, ಆದರೂ ಅವ್ರ ಅತ್ತೆ ಬಿಟ್ಟಿಲ್ಲ, ತಿನ್ನಿಸಿ ಮುಗಿಸಿದ್ರು ಅಂತಲೇ ಹೇಳ್ಬೋದು. ಸೊ ಈ ಕಡೆ ನೋಡಬೇಕು ಚೀಕಿಗೆ ಊಟ ಮಾಡಿಸೋದು ಎಷ್ಟು ಕಷ್ಟ ಅಂತ. ಸೊ ಅದಕ್ಕೆ ನಮ್ಮ ದಾದಿ ಬಿಟ್ಟಿಲ್ಲ, ಬಿಡೋವ್ರಿಗೂ ತಿನ್ನಿಸೋವ್ರಿಗೂ ಬಿಟ್ಟಿಲ್ಲ ಅಂತಲೇ ಹೇಳ್ಬೋದು. ಹೊಟ್ಟೆ ತುಂಬ ಊಟ ಮಾಡಿಸೇ ಬಿಟ್ಟರು ಅಂತಲೇ ಹೇಳ್ಬೋದು. ಅವನಿಗೆ ಸ್ವೀಟು ಅದು ಇದು ತಿಂದು ಹೊಟ್ಟೆ ತುಂಬಿದೆ, ಆದರೂ ಅವ್ರು ಬಿಡ್ತಾಯಿಲ್ಲ. ಕೊನೆಗೂ ತಿನ್ನಿಸೋ ಅಂಥ ಸಮಯ ಆಯಿತು ಅಂತಲೇ ಹೇಳ್ಬೋದು. ಸೊ ನೋಡಿ ಸ್ವೀಟ್ ಕೊಟ್ಟು ಅದು ಕೊಡ್ತೀನಿ, ಚಾಕ್ಲೇಟ್ ಕೊಡ್ತೀನಿ ಅಂದ್ಕೊಂಡೆ ತಿನ್ನಿಸಿದಾಯಿತು. ಸೊ ಲಾಸ್ಟಲ್ಲಿ ಅರಿಶಿನ ಕುಂಕುಮ ತೊಗೊಂಡು ಕೊನೆಗೆ ಮನೆಗೆ ಬರುವಂಥ ಸಮಯ. ನಾನು ಅಂದೆ ಮೊನ್ನೆ ಎಲ್ಲ ತೊಗೊಂಡಿದ್ದೀನಿ ಬಿಡಿ ಅಂದರು, ಅವರು ಬಿಟ್ಟಿಲ್ಲ. ಸೊ ಮತ್ತೆ ಅರಿಶಿನ ಕುಂಕುಮನ ಕೊಟ್ಟು ಬಿಟ್ಟರು. ನಮ್ಮ ಚೀಕು ಅಂತೂ ಎಲ್ಲೋದ್ರೂ ಬಿಡಲ್ಲ, ಬರ್ತಾ ಇರ್ತಾನೆ ಹಿಂದೆ. ಸೊ ಅದೇ ಹೇಳ್ತಾಯಿದ್ರು ಎಷ್ಟು ಕಾಟ ಕೊಡ್ತಾನೆ ಇವನು ಅಂತ. ಸೊ ತುಂಬ ಕಾಟದಲ್ಲಿ ಕಾಟ ಅವನು, ಒಂಥರ ಎಕ್ಸ್ಪರ್ಟ್ ಅಂತಲೇ ಹೇಳ್ಬೋದು. ಸೊ ಕೊನೆಗೆ ಅರಿಶಿನ ಕುಂಕುಮ ಎಲ್ಲ ತೊಗೊಂಡು ಮನೆಗೆ ಬರುವಂತಹ ಸಮಯ. ಆಲ್ಮೋಸ್ಟ್ ಟೈಮ್ ಆಗೇ ಹೋಗಿತ್ತು, 11 ಗಂಟೆ ದಾಟಿತ್ತು ಅಂತಲೇ ಹೇಳ್ಬೋದು. ನಾವು ಹೋಗಿದ್ದೆ 8:30 ಆಗೋಗಿತ್ತಲ್ಲ, 8:15 ಆಗಿತ್ತು. ಅಷ್ಟು ಟ್ರಾಫಿಕಲ್ಲಿ ಸಿಗಾಕೊಂಡು ತಲೆ ಬಿಸಿ ಆಗೋಯಿತು ಅಂತಲೇ ಹೇಳ್ಬೋದು. ಸಂಜೆ ಹೊತ್ತು ಟ್ರಾಫಿಕ್ಕು ಗೊತ್ತಲ್ಲ. ಸೊ ಇದೆಲ್ಲ ಮುಗಿಸ್ಕೊಂಡು ಮನೆ ಕಡೆಗೆ ಹೊರಟ್ವಿ. ಇದು ಸುಮ್ಮನೆ ಹಾಗೆ ನಮ್ಮ ಕಾರಲ್ಲಿದ್ದಂತಹ ಸಾಯಿಬಾಬಾ ಮತ್ತು ರಾಘವೇಂದ್ರ ಸ್ವಾಮಿಯ ಕ್ಲಿಪ್ಪಿಂಗು. ಸೊ ಕೊನೆಗೆ ಮನೆಗೆ ಬಂದ್ವಿ. ನೋಡಿ ಟೈಮ್ ತೋರಿಸ್ತೀನಿ ಈಗ ಎಷ್ಟಾಗಿದೆ ಅಂತ. 11:15 ಆಗಿತ್ತು ಅಂತ ಅನ್ಕೋತೀನಿ ನಾನು. 11:07 ಆಗಿದೆ. ಮನೆಗೆ ಹೋಗೋಷ್ಟರಲ್ಲಿ 11:45 ಆಗೋಗಿತ್ತು. ಸೊ ಇಷ್ಟೇ ಇವತ್ತಿನ ಲಾಗು. ತುಂಬಾ ಚೆನ್ನಾಗಿ ಕ್ಯೂಟಾಗಿತ್ತು. ಎಲ್ಲರೂ ಸಹ ಇಷ್ಟಪಟ್ಟಿರ್ತೀರ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಪಾಯಿಂಟ್ಸು ಸಹ ಕೊಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇವತ್ತಿನ ಈ ಒಂದು ರಕ್ಷಾಬಂಧನ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಲಾಗಲ್ಲಿ ನಿಮ್ಮೆಲ್ಲರಿಗೂ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ನೋಡಿ ಅಂತ ಹೇಳ್ತಾ ಲವ್ ಯು ಆಲ್, ಟಾಟಾ, ಟೇಕ್ ಕೇರ್, ಬಾಯ್. ಶೇರ್ ಮಾಡೋದನ್ನು ಮರಿಬೇಡಿ.